ಹಲೋ ಹಾಯ್ ನಮಸ್ತೆ ಮಹಾದೇವಿ ಡಿ ಫ್ಯಾಷನ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ, ಆರಾಮಿದ್ದೀರಾ ಅಂದ್ಕೊಂಡು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ಲಕತ್ತೀನಿ. ಹಾಗೆ ಯಾರೆಲ್ಲ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಫ್ರೆಂಡ್ಸ್ಗೆ ಫ್ಯಾಮಿಲಿ ಮೆಂಬರ್ಸ್ಗೆ ಅದರ್ ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ. ಇವತ್ತು ಏನೈತಲ್ಲ ಒಂದಿಷ್ಟು ಬ್ಲೌಸ್ಗಳನ್ನ ನಾನು ಸ್ಟಿಚಿಂಗ್ ಮಾಡಿದ್ನಿ, ಅವನ್ನ ನಿಮ್ಮ ಜೊತೆ ಶೇರ್ ಮಾಡಬೇಕು. ಒಂದಿಷ್ಟು ಸಿಂಪಲ್ ಡಿಸೈನ್ ಇಟ್ಟು ನಾನು ಬ್ಲೌಸಸ್ನ ನಾನು ಸ್ಟಿಚಿಂಗ್ ಮಾಡೀನಿ. ಮತ್ತು ಇವಾಗ ಟೈಲರಿಂಗ್ ಮುಖಾಂತರ ನಾವು ಎಷ್ಟೆಲ್ಲ ಅರ್ನಿಂಗ್ ಮಾಡ್ಬೋದು ಅನ್ನೋದನ್ನ ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ಲಕತ್ತೀನಿ. ಹಾಗೆ ವಿಡಿಯೋ ಇಷ್ಟ ಆದರೆ ಕೊನೆ ತನಕ ವಿಡಿಯೋನ ಸ್ಕಿಪ್ ಮಾಡ್ತೀನಿ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿರಿ. ಹಾಗೆ ಫ್ರೆಂಡ್ಸಲ್ಲಿ ಫ್ಯಾಮಿಲಿ ಮೆಂಬರ್ಸಲ್ಲಿ ಯಾರಾದರೂ ಟೈಲರಿಂಗ್ನ ಸ್ಟಾರ್ಟ್ ಮಾಡ್ಯಾರು ಅಂತಂದ್ರೆ ಅವ್ರಿಗೆ ಹೆಲ್ಪ್ ಆಗ್ತಕ್ಕಂಥ ಬೇಸಿಕ್ ಏನೇನು ಬೇಕಲ್ಲ ಅವನ್ನ ಟಿಪ್ಸ್ನ ನಾನು ಈ ವಿಡಿಯೋ ಒಳಗೆ ಶೇರ್ ಮಾಡ್ತಿರ್ತೀನಿ. ಹೆಲ್ಪ್ ಆಗುತ್ತೆ, ಹೀಗಾಗಿ ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ. ಸಬ್ಸ್ಕ್ರೈಬ್ ಮಾಡದೇ ಇರೋರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇವಾಗ ನಾನು ಒಂದೊಂದಾಗಿ ಎಷ್ಟು ಬ್ಲೌಸಸ್ನ ನಾನು ಸ್ಟಿಚಿಂಗ್ ಮಾಡೀನಿ ಮತ್ತು ಅಮೌಂಟ್ನ ಎಷ್ಟು ತೊಗೊಳ್ತೀನಿ ಅನ್ನೋದನ್ನು ಇವತ್ತು ನಿಮಗೆ ತಿಳಿಸ್ಕೊಡ್ತೀನಿ. ಹಾಗೆ ಇದು ಬ್ಲೌಸ್ ಕಟೋರಿ ಬ್ಲೌಸ್, ಇದನ್ನು ನಾನು ಸ್ಟಿಚಿಂಗ್ ಮಾಡೀನಿ, ಇನ್ನೂ ಐರನ್ ಮಾಡಿಲ್ಲ. ಹಾಗೆ ಇವಾಗ ನಿಮ್ಗೆ ಶೇರ್ ಮಾಡಬೇಕಂತ ಹೇಳಿ ಇವತ್ತು ತೋರಿಸ್ತಾ ಇದ್ದೀನಿ. ಇದು ಕಟೋರಿ ಬ್ಲೌಸ್, ಇದು ಬ್ಯಾಕ್ ನೆಕ್ ಬಂದು ಸಿಂಪಲ್ಲಾಗಿ ಬಾರ್ಡರ್ನ ಯೂಸ್ ಮಾಡಿಬಿಟ್ಟು ಈ ರೀತಿಯಾಗಿ ನಾನು ಸ್ಟಿಚಿಂಗ್ನ ಮಾಡೀನಿ. ಮತ್ತು ಇದು ಬ್ಯಾಕ್ ಪಾರ್ಟ್ ಒಳಗೆ ಈ ಬಾರ್ಡರ ಇರಲಿ ಅಂತ ಹೇಳಿದರು. ಮಿಕ್ಕಿರ್ತಕ್ಕಂಥ ಒಂದು ಬಾರ್ಡರ್ ಒಳಗೆ ಈ ರೀತಿಯಾಗಿ ನಾನು ರೌಂಡ್ ನೆಕ್ ಇಟ್ಟ ಈ ರೀತಿಯಾಗಿ ಸಿಂಪಲ್ ಡಿಸೈನ್ನ ಮಾಡೀನಿ. ಎರಡು ಸೈಡ್ ಕೂಡ ಇಲ್ಲಿ ಕೆಳಗಡೆ ಬಾರ್ಡರ್ ಐತಿ, ಹೀಗಾಗಿ ಆ ಸೈಡ ಈ ಸೈಡ ಈ ರೀತಿಯಾಗಿ ಸಿಂಪಲ್ಲಾಗಿ ಡಿಸೈನ್ ಮಾಡೀನಿ. ಕಸ್ಟಮರ್ ಕೂಡ ತುಂಬಾ ಇಷ್ಟಪಟ್ಟರು. ಈ ರೀತಿಯಾಗಿ ಡಿಸೈನ್ ಮಾಡಿ ಜಸ್ಟ್ ಒಂದು ಲೇಸ್ನ ಅಟ್ಯಾಚ್ ಮಾಡಿಬಿಟ್ಟನಿ. ಹಳ್ಳಿ ಒಳಗೆ ಏನಾಯ್ತಲ್ಲ ಸ್ವಲ್ಪ ಬ್ಲೌಸ್ ರೇಟ್ ಕಡಿಮೆನಾ ಅಂತ ಹೇಳ್ಬೋದು. ಲಟ್ಕನ್ ಕೂಡ ಸಿಂಪಲ್ಲಾಗಿ ನಾನು ಈ ರೀತಿಯಾಗಿ ಲಟ್ಕನ್ನನ್ನು ಮಾಡಿದ್ದೀನಿ. ಸಿಂಪಲ್ಲಾಗಿ ಈ ಬ್ಲೌಸ್ಗೆ ಏನೈತಲ್ಲ ನಾನು 280 ರೂಪಾಯಿ ಚಾರ್ಜನ್ನು ಮಾಡೀನಿ. ಹಳ್ಳಿ ಒಳಗೆ ಒಂದು ಸ್ವಲ್ಪ ಅಮೌಂಟ್ ಕಡಿಮೆ, ಹೀಗಾಗಿ ಈ ರೀತಿಯಾಗಿ ಸಿಂಪಲ್ಲಾಗಿ ಇಷ್ಟ ಬ್ಯಾಕ್ ನೆಕ್ ಡಿಸೈನ್ನ ಮಾಡಿ ಲೈನಿಂಗ್ ಏನೈತಲ್ಲ ಕಸ್ಟಮರ ಕೊಟ್ಟಾರು, ಹೀಗಾಗಿ ಇದಕ್ಕೆ ನಾನು 280 ರೂಪಾಯಿ ನಾನು ಚಾರ್ಜಸ್ನ ಮಾಡೀನಿ. ಹಾಗೆ ಇದಾದ ನಂತರ ಇದೊಂದು ಕಾಟನ್ ಸಾರಿ ಬ್ಲೌಸ, ಇದು ಕೂಡ ಕಟೋರಿ ಬ್ಲೌಸ್. ಇದು ಒಂದೇ ಮೆಜರ್ಮೆಂಟ್ ಇರ್ತಕ್ಕಂಥ ಒಂದು 7 ಬ್ಲೌಸ್ ಇದು. ಈಗ ಒಂದಿಷ್ಟು ಸ್ಟಿಚಿಂಗ್ ಮಾಡೀನಿ, ಇನ್ನೂ ಒಂದಿಷ್ಟು ಏನದಲ್ಲ ಸ್ಟಿಚಿಂಗ್ ಮಾಡೋದವ. ಈ ರೀತಿಯಾಗಿ ಫ್ರಂಟ್ ಪಾರ್ಟ್ ಏನೈತಲ್ಲ ಈ ರೀತಿ ಕಟೋರಿ ಬ್ಲೌಸ್ ಸ್ಟಿಚಿಂಗ್ ಮಾಡೀನಿ. ಮತ್ತು ಹಾಗೆ ಸಿಂಪಲ್ಲಾಗಿ ಅವರ ಈ ರೀತಿಯಾಗಿ ಬಾರ್ಡರ್ನ ಅಟ್ಯಾಚ್ ಮಾಡಿಬಿಟ್ಟು ಪಫ್ ಸ್ಲೀವ್ನ ಸ್ಟಿಚಿಂಗ್ ಮಾಡಿಕೊಡ್ರಿ ಅಂತ ಹೇಳಿದರು. ಈ ರೀತಿಯಾಗಿ ನಾನು ಈ ರೀತಿಯಾಗಿ ಪಫ್ ಸ್ಲೀವ್ನ ಇಟ್ಟು ನಾನು ಬ್ಲೌಸ್ನ ಸ್ಟಿಚಿಂಗ್ ಮಾಡೀನಿ. ನೋಡ್ತಾ ಇರ್ಬೋದು ತುಂಬಾ ಚೆನ್ನಾಗಿ ಬಂದೈತಿ. ಇದಕ್ಕೆ ಮ್ಯಾಚ್ ಆಗ್ತಕ್ಕಂಥ ಈ ರೀತಿಯಾಗಿ ಲೇಸ್ನ ಅಟ್ಯಾಚ್ ಮಾಡಿದ್ನಿ. ಈ ರೀತಿಯಾಗಿ ಪಫ್ ಸ್ಲೀವ್ನ ಪ್ಲೇನಾಗಿ ಈ ರೀತಿಯಾಗಿ ಇಟ್ಟು ಸ್ಟಿಚಿಂಗ್ ಮಾಡಿಕೊಡ್ರಿ ಅಂತ ಹೇಳಿದರು. ಆಲ್ರೆಡಿ ಒಂದು ಇದೇ ರೀತಿಯಾಗಿ ಬ್ಲೌಸ್ ಸ್ಟಿಚ್ ಮಾಡಿಕೊಟ್ಟಿದ್ನಲ್ಲ, ಇವಾಗ ಎಲ್ಲ ಫಿಟ್ಟಿಂಗ್ ಕರೆಕ್ಟಾಗಿ ಐತೆ ಅಂತ ಹೇಳಿ ಇನ್ನೊಂದಿಷ್ಟು ಬ್ಲೌಸಸ್ನ ಒಮ್ಮೆ 7 ಬ್ಲೌಸನ್ನ ಕೊಟ್ಟಾರ. ಈ ರೀತಿಯಾಗಿ ಪಫ್ ಸ್ಲೀವ್ ಇಟ್ಟು ಇದನ್ನ ಬ್ಲೌಸ್ನ ಸ್ಟಿಚಿಂಗ್ ಮಾಡೀನಿ. ಬ್ಯಾಕ್ ನೆಕ್ ಏನು ಡಿಸೈನ್ ಬೇಡ, ರೌಂಡ್ ನೆಕ್ ಇಟ್ಟು ಈ ರೀತಿಯಾಗಿ ಡಿಸೈನ್ ಮಾಡೀನಿ. ಬ್ಯಾಕಲ್ಲಿ ಏನಾನ ಹೈಟ್ ಚಿಕ್ಕದಾಗಿರ್ತಕ್ಕಂಥ ಬಾರ್ಡರ್ ಇತ್ತಲ್ಲ, ಇನ್ನು ಬಾರ್ಡರ್ನ ಬಿಟ್ಬಿಟ್ಟು ಈ ರೀತಿಯಾಗಿ ರೌಂಡ್ ನೆಕ್ ಇಟ್ಟ ಬ್ಲೌಸ್ನ ಸ್ಟಿಚಿಂಗ್ ಮಾಡೀನಿ. ಹಾಗೆ ಏನೈತಲ್ಲ ಇದು ಬಾರ್ಡರ್ದು ಏನು ಮಿಕ್ಕಿರ್ತಲ್ಲ ಅದ್ರೊಳಗೆ ಡೋರಿನ ಮಾಡಿಬಿಟ್ಟು ಸಿಂಪಲ್ಲಾಗಿ ಲಟ್ಕನ್ನ ಡಿಸೈನ್ನ ಮಾಡೀನಿ. ಹಾಗೆ ನೋಡ್ತಾ ಇರೋದು ಪಫ್ ಸ್ಲೀವ್ ತುಂಬಾ ನೀಟಾಗಿ ಬಂದಿತ್ತು. ಈ ಒಂದು ಬ್ಲೌಸ್ ಇಷ್ಟ ಆಯಿತು ಅಂತಂದರೆ ಕಮೆಂಟ್ ಮೂಲಕ ತಿಳಿಸ್ರಿ, ಹಾಗೆ ಒಂದು ಲೈಕ್ ಕೊಡಿರಿ. ಈ ರೀತಿಯಾಗಿ ಪಫ್ ಸ್ಲೀವ್ ಇಟ್ಟ ಬ್ಲೌಸ್ ಸ್ಟಿಚಿಂಗ್ ವಿಡಿಯೋ ಬೇಕಾಗಿತ್ತು ಅಂತಂದರೆ ಕಮೆಂಟ್ ಮೂಲಕ ತಿಳಿಸ್ರಿ. ನೆಕ್ಸ್ಟ್ ಏನಾದರೂ ಈ ರೀತಿಯಾಗಿ ಬ್ಲೌಸಸ್ನ ನಾನು ಸ್ಟಿಚಿಂಗ್ ಮಾಡ್ಲಾಕತ್ತೀನಿ ಅಂತಂದ್ರೆ ಖಂಡಿತವಾಗ್ಲೂ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಈ ಬ್ಲೌಸ್ಗೆ ಏನೈತಲ್ಲ ನಾನು ಲೈನಿಂಗ್ ಕೂಡ ಕಸ್ಟಮರೇ ಕೊಟ್ಟಿರೋದು. ಇದಕ್ಕೂ ಕೂಡ ನಾನು 250 ರೂಪಾಯಿ ಚಾರ್ಜಸ್ನ ಮಾಡೀನಿ. ಯಾಕಂತಂದರೆ ಪಫ್ ಸ್ಲೀವ್ ಇಟ್ಟೀನಿ, ಬಟ್ ಬ್ಯಾಕ್ ನೆಕ್ ಏನೈತಲ್ಲ ಜಸ್ಟ್ ಒಂದು ಲೇಸ್ನ ಅಟ್ಯಾಚ್ ಮಾಡಿಬಿಟ್ಟು ಸ್ಟಿಚಿಂಗ್ ಮಾಡೀನಿ.
ಇದು ಒಂದು ಬ್ಲೌಸ್ ರೆಡಿ ಆಗೈತಿ. ಇದಾದ ನಂತರ ಇನ್ನೊಂದು ಬ್ಲೌಸು ಇದೇ ರೀತಿಯಾಗಿ ಬ್ಲೌಸ್ ಇದನ್ನು ಕೂಡ ಸ್ಟಿಚಿಂಗ್ ಮಾಡೀನಿ. ಇದು ಕೂಡ ಕಟೋರಿ ಬ್ಲೌಸ. ಇದೇನೈತಲ್ಲ ಬಟ್ಟೆ ಒಂದು ಸ್ವಲ್ಪ ಕಡಿಮೆ ಇರೋದ್ರಿಂದ ಅಷ್ಟೊಂದು ನೀರಿಗೆ ಏನೈತಲ್ಲ ಕಡಿಮೆ ಬಿದ್ದಾವು. ಅಷ್ಟೇ ನಾನು ಸಿಂಪಲ್ಲಾಗಿ ಇರಲಿ ಅಂತ ಹೇಳಿದ್ರು ಈ ರೀತಿಯಾಗಿ ಬಾರ್ಡರ್ನ ಅಟ್ಯಾಚ್ ಮಾಡಿಬಿಟ್ಟು ಸ್ಟಿಚಿಂಗ್ ಮಾಡೀನಿ. ಯಾಕಂತಂದರೆ ಜಸ್ಟ್ ಪರವಾಗಿಲ್ಲ ಚಿಕ್ಕ ಚಿಕ್ಕದಾಗಿ ಅಷ್ಟು ನಮ್ಗೆ ನೀರಿಗೆ ಮಾಡಿ ಸ್ಟಿಚಿಂಗ್ ಮಾಡಿಕೊಡ್ರಿ ಅಂತ ಹೇಳಿದರು. ಇದು ಬಾರ್ಡರ್ದು ಏನಿರ್ತೈತಲ್ಲ ಅದೇ ಕಲರ ಪೈಪಿಂಗ್ ಕೊಡೋದ್ರಿಂದ ಬ್ಲೌಸ್ ಅಂತೂ ತುಂಬಾ ನೀಟಾಗಿ ಬಂದೈತಿ. ಇದು ಕೂಡ ಬ್ಯಾಕ್ ನೆಕ್ ಏನೈತಲ್ಲ ಸಿಂಪಲ್ಲಾಗಿ ಈ ರೀತಿಯಾಗಿ ಬಾರ್ಡರ್ ಒಳಗೆ ಏನು ಮಿಕ್ಕಿರ್ತಕ್ಕಂಥ ಬಟ್ಟೆ ಇತ್ತಲ್ಲ ಅದರಿಂದನೇ ಈ ರೀತಿಯಾಗಿ ಡೋರಿ ಮಾಡಿಬಿಟ್ಟು ಸಿಂಪಲ್ಲಾಗಿ ಇಷ್ಟು ಡಿಸೈನ್ನ ಸಿಂಪಲ್ಲಾಗಿ ಮಾಡೀನಿ. ಒಂದು ಜಸ್ಟ್ ಏನೈತಲ್ಲ ಒಂದು ಲೇಸ್ನ ಅಟ್ಯಾಚ್ ಮಾಡಿಬಿಟ್ಟು ರೌಂಡ್ ನೆಕ್ ಇಟ್ಟು ಸ್ಟಿಚ್ ಮಾಡೀನಿ. ಆಮೇಲೆ ಡೋರಿ ಕೂಡ ಈ ರೀತಿಯಾಗಿ ರೆಡ್ಮೇಡ ಡೋರಿನ ಅಟ್ಯಾಚ್ ಮಾಡಿಬಿಟ್ಟು ಲಟ್ಕನ್ನ ಈ ರೀತಿಯಾಗಿ ಮಾಡಿದ್ದೀನಿ. ಇದು ಕೂಡ ಸಿಂಪಲ್ ಆದರೂ ಕೂಡ ಬ್ಲೌಸ ತುಂಬಾ ಚೆನ್ನಾಗಿ ಬಂದಿತ್ತು. ಇದಕ್ಕೂ ಕೂಡ ಸೇಮ್ ಇದಕ್ಕೂ ಕೂಡ 2,500 ಚಾರ್ಜ್ನ ಮಾಡೀನಿ ನಾನು. ಈ ಬ್ಲೌಸು ಒಬ್ಬರು ಕಸ್ಟಮರ್ ನೋಡಿರಿ ಈ ಬ್ಲೌಸು ಇದು ಮತ್ತು ಇದೇ ಸೇಮ್ ಡಿಸೈನ್ ಇರ್ತಕ್ಕಂತಹ ಬ್ಲೌಸು ಇನ್ನೊಂದಿದೆ. 3 ಬ್ಲೌಸ್ ಕೂಡ ಅದೇ ರೀತಿಯಾಗಿ ಸ್ಟಿಚ್ ಮಾಡಿಕೊಡು ಅಂತ ಹೇಳಿದರು. ಇನ್ನೊಂದೆರಡು ಬ್ಲೌಸ್ ಅದಾವ ಅಂದರೆ ಹಾಫ್ ಸ್ಲೀವ್ ಇಟ್ಟು ಅದನ್ನು ಕೂಡ ಪಫ್ ಸ್ಲೀವ್ ಇಟ್ಟು ಸ್ಟಿಚಿಂಗ್ ಮಾಡಿಕೊಡು ಅಂತ ಹೇಳ್ಯಾರ. ಇನ್ನೊಂದು ಏನೈತಲ್ಲ ನೋಡಬೇಕು ಬೋಟ್ ನೆಕ್ ಇಡು ಅಂತ ಹೇಳ್ಯಾರ. ಅದನ್ನು ಕೂಡ ಅವು 2 ಬ್ಲೌಸ್ ಸ್ಟಿಚಿಂಗ್ ಆದ ನಂತರ ನೆಕ್ಸ್ಟ್ ನಿಮ್ಗೆ ತಿಳಿಸ್ಕೊಡ್ತೀನಿ. ಇದು ಕೂಡ ಇದೇ ರೀತಿಯಾಗಿ ಫ್ರೆಂಡ್ಸ್ ಏನೈತಲ್ಲ ಇದು ಕೂಡ ಕಟೋರಿ ಬ್ಲೌಸ. ಹಾಗೆ ನೋಡ್ತಾ ಇರ್ಬೋದು ಇದು ಕೂಡ ಈ ರೀತಿಯಾಗಿ ನೀರೇ ಕೂಡ ಅಷ್ಟೇ ಚೆನ್ನಾಗಿ ಬಂದಾವೆ. ಈ ರೀತಿಯಾಗಿ ಪ್ಲೇನಾಗಿ ಪಫ್ ಸ್ಲೀವ್ನ ಇಟ್ಟು ಸ್ಟಿಚ್ ಮಾಡಿಕೊಡ್ರಿ ಅಂತ ಹೇಳಿದರು. ಬಾರ್ಡರ್ ಕೂಡ ಅಷ್ಟೇ ಚೆನ್ನಾಗಿತ್ತು. ಈ ಬ್ಲೌಸ್ ಕೂಡ ಅಷ್ಟೇ ನೀಟಾಗಿ ಬಂದಿತ್ತು. ಮತ್ತು ಇದಕ್ಕೆ ಬಾರ್ಡರ್ ಒಳಗೆ ಏನೈತಲ್ಲ ಒಂದು ಸ್ವಲ್ಪ ಇಲ್ಲಿ ಸಿಲ್ವರ್ ಕಲರ್ ಮಿಕ್ಸ್ ಇರೋದ್ರಿಂದ ಇದಕ್ಕೆ ಈ ರೀತಿಯಾಗಿ ಸಿಲ್ವರ್ ಕಲರ್ ಲೇಸ್ನ ಅಟ್ಯಾಚ್ ಮಾಡೀನಿ. ಯಾಕಂತಂದ್ರೆ ಯಾವ ಬ್ಲೌಸ್ಗೆ ಇದಕ್ಕೆ ಗೋಲ್ಡನ್ ಕಲರ್ ಲೇಸ್ ಹಚ್ಚಿದ್ರೆ ಅಷ್ಟೊಂದು ಚೆನ್ನಾಗಿ ಕಾಣಂಗಿಲ್ಲ. ಹೀಗಾಗಿ ಇದಕ್ಕೆ ಯಾವ ಮ್ಯಾಚ್ ಆಗುತ್ತಲ್ಲ ಈ ರೀತಿಯಾಗಿ ನಾನು ಸಿಲ್ವರ್ ಕಲರ್ ಲೇಸ್ನ ಅಟ್ಯಾಚ್ ಮಾಡಿಬಿಟ್ಟೀನಿ. 2 ಸೈಡ್ ಕೂಡ ಬಟ್ಟೆ ಒಂದು ಸ್ವಲ್ಪ ಜಾಸ್ತಿ ಐತಂದರೆ ಈ ರೀತಿಯಾಗಿ ಪ್ಲೇಟ್ಸ್ ಕೂತು ಅಂತಂದ್ರೂ ತುಂಬಾ ಬ್ಲೌಸ್ ಲುಕ್ ಅನ್ನೋದು ತುಂಬಾ ಚೆನ್ನಾಗಿ ಬರ್ತೈತಿ. ಇದು ಕೂಡ ಬ್ಯಾಕ್ ಪಾರ್ಟಲ್ಲಿ ಈ ರೀತಿಯಾಗಿ ರೌಂಡ್ ನೆಕ್ಕನ್ನು ಇಟ್ಟು ಈ ರೀತಿಯಾಗಿ ಅದೇ ಒಂದು ಬ್ಲೌಸ್ ಪೀಸ್ ಒಳಗೆ ಡೋರಿನ ಮಾಡಿಬಿಟ್ಟು ಈ ಸಿಂಪಲ್ಲಾಗಿ ಈ ರೀತಿಯಾಗಿ ನಾನು ಲಟ್ಕನ್ನು ಮಾಡೀನಿ. ಇದು ಕೂಡ ಸೇಮ್ ನಾನೇನಾದರೂ ಸ್ಟೋನ್ ಲೇಸ್ ಅಟ್ಯಾಚ್ ಮಾಡಿಲ್ಲ, ಸಿಂಪಲ್ ಲೇಸ್ನ ಯೂಸ್ ಮಾಡೀನಿ. ಇದಕ್ಕೂ ಕೂಡ ನಾನು 250 ರೂಪಾಯಿ ಇದಕ್ಕೂ ಕೂಡ ಚಾರ್ಜ್ ಮಾಡೀನಿ. ಇವು 3 ಬ್ಲೌಸ್ ಏನದಲ್ಲ ಒಬ್ಬರೇ ಕಸ್ಟಮರ ಒಂದೇ ರೀತಿಯಾಗಿ ಸ್ಟಿಚಿಂಗ್ ಮಾಡಿಕೊಡು ಅಂತ ಹೇಳಿದರು. ಇದಾದ ನಂತರ ಬ್ಲ್ಯಾಕ್ ಕಲರ್ ಸಾರಿ ಇತ್ತು. ಅದರೊಳಗೆ ಅದೇ ಮ್ಯಾಚ್ ಆಗ್ತಕ್ಕಂಥ ಈ ರೀತಿಯಾಗಿ ಬ್ರಾಸು ಏನೈತಲ್ಲ ಬ್ಲೌಸ್ ಪೀಸ್ನ ಕೊಟ್ಟಿದ್ರು. ಇದನ್ನು ಸಿಂಪಲ್ಲಾಗಿ ಈ ರೀತಿಯಾಗಿ ಕಟೋರಿ ಬ್ಲೌಸನ್ನು ಸ್ಟಿಚಿಂಗ್ ಮಾಡೀನಿ. ಜಸ್ಟ್ ಏನೈತಲ್ಲ ಈ ರೀತಿಯಾಗಿ ಫುಲ್ ಸ್ಲೀವ್ನ ಇಟ್ಬಿಟ್ಟು ಸ್ಟಿಚಿಂಗ್ ಮಾಡಿಕೊಡ್ರಿ ಅಂತ ಹೇಳಿದರು. ಹೀಗಾಗಿ ಬ್ಯಾಕ್ ಪಾರ್ಟಲ್ಲಿ ಕೂಡ ಒಂದು ಸ್ವಲ್ಪ ಗೋಲ್ಡನ್ ಆಮೇಲೆ ಬ್ಲ್ಯಾಕ್ ಕಲರ್ ಮಿಕ್ಸ್ ಇರ್ತಕ್ಕಂಥ ಲೇಸ್ನ ಅಟ್ಯಾಚ್ ಮಾಡೀನಿ. ಹಾಗೆ ರೆಡ್ಮೇಡ್ ಏನೈತಲ್ಲ ಇದು ಡೋರಿ ಕೂಡ ರೆಡ್ಮೇಡನ್ನು ಈ ರೀತಿಯಾಗಿ ಅಟ್ಯಾಚ್ ಮಾಡೀನಿ. ಬ್ಯಾಕ್ ಪಾರ್ಟಲ್ಲಿ ಕೂಡ ಈ ರೀತಿಯಾಗಿ ರೌಂಡ್ ನೆಕ್ ಇಟ್ಟು ಸ್ಟಿಚಿಂಗ್ ಮಾಡಿದ್ನಿ. ತುಂಬಾ ಚೆನ್ನಾಗಿ ಬಂದಿತ್ತು. ಈ ರೀತಿಯಾಗಿ ಅಂತಂದರೆ ಇದು 150 ರೂಪಾಯಿ ಚಾರ್ಜಸ್ನ ಮಾಡೀನಿ. ಈ ರೀತಿಯಾಗಿ ಫುಲ್ ಸ್ಲೀವ್ ಇಟ್ಟು ಇದನ್ನ ಬ್ಲೌಸನ್ನು ಸ್ಟಿಚಿಂಗ್ ಮಾಡೀನಿ. ಇದು ಕೂಡ ಅವರೇ ಕಸ್ಟಮರ್ದು. ಇದು ಗೋಲ್ಡನ್ ಕಲರ್ ಕೂಡ ಇದು ಅದೇ ರೀತಿಯಾಗಿ ನಾನು ಬ್ಲೌಸನ್ನ ಸ್ಟಿಚ್ ಮಾಡೀನಿ. ಫ್ರಂಟ್ ಸೈಡ್ ಏನಿತ್ತಲ್ಲ ಕಟೋರಿ ಬ್ಲೌಸ್ ಇದು. ಅದಕ್ಕೂ ಕೂಡ ಜಸ್ಟ್ ಈ ರೀತಿಯಾಗಿ ಫುಲ್ ಸ್ಲೀವ್ ಇಟ್ಟು ಸ್ಟಿಚಿಂಗ್ ಮಾಡಿಕೊಡ್ರಿ ಅಂತ ಹೇಳಿದರು. ಹಾಗೆ ಇದಕ್ಕೇನೈತಲ್ಲ ನಾನು ಜಸ್ಟ್ ಬ್ಯಾಕ್ ಪಾರ್ಟಲ್ಲಿ ಈ ರೀತಿಯಾಗಿ ಒಂದು ಸಿಂಪಲ್ ಲೇಸ್ನ ಅಟ್ಯಾಚ್ ಮಾಡೀನಿ. ಹಾಗೆ ರೆಡಿಮೇಡ್ ಇದಕ್ಕೂ ಕೂಡ ಡೋರಿನ ಅಟ್ಯಾಚ್ ಮಾಡೀನಿ. ಇದಕ್ಕೂ ಕೂಡ ಸೇಮ್ ಆ ಬ್ಲೌಸಿಗೆ ಏನು ತೊಗೊಂಡಿದ್ದೀನಲ್ಲ ಇದಕ್ಕೂ 150 ರೂಪಾಯಿ ಚಾರ್ಜ್ನ ಮಾಡೀನಿ. ಸಿಂಪಲ್ಲಾಗಿ ಲಟ್ಕನ್ ಡಿಸೈನ್ ಕೂಡ ಇದಕ್ಕೆ ಮಾಡೀನಿ. ಇಷ್ಟ ಬ್ಲೌಸ್ ನೋಡಿರಿ ಇವತ್ತು ನೋಡಿದ್ರಲ್ಲ. ಇವು ಒಂದು ವಾರದೊಳಗೆ ಏನದಾವಲ್ಲ ಒಂದಿಷ್ಟು ಟೈಮ್ ಸಿಕ್ಕಾಗ ಮಧ್ಯಾಹ್ನ ಟೈಮ್ದೊಳಗೆ ಬ್ಲೌಸ್ನ ಸ್ಟಿಚಿಂಗ
ಕಟಿಂಗ್ ಏನೈತಲ್ಲ ಒಂದು ನೈಟ್ ಟೈಮ್ ಒಳಗೆ ಯಾವಾಗಲಾದರೂ ಕಟಿಂಗ್ ಮಾಡಿಟ್ಟಿರ್ತೀನಿ. ಆಮೇಲೆ ಮನೆ ಕೆಲಸ ಕಂಪ್ಲೀಟ್ ಆದ ನಂತರ ಮಧ್ಯಾಹ್ನ ಟೈಮ್ದೊಳಗೆ 1 ಗಂಟೆ 2 ಗಂಟೆ ಸ್ಟಿಚಿಂಗ್ ಮಾಡಿ ನಾನು ಅರ್ನಿಂಗ್ ಮಾಡಿರ್ತಕ್ಕಂಥ ಒಂದು ಟೈಲರಿಂಗ್ ವೃತ್ತಿ ಒಳಗೆ ಇಷ್ಟೊಂದು ಅರ್ನಿಂಗ್ ಮಾಡ್ಬೋದು. ಇವು 5 ಬ್ಲೌಸ್ ಏನದಾವಲ್ಲ ಇವ ಒಬ್ಬರು ಕಸ್ಟಮರು. ಇವು ಒಬ್ಬರು ಕಸ್ಟಮರ್ ಇವು ಬ್ಲೌಸು. ಇದು ಏನೈತಲ್ಲ ಇದು ಬೇರೆದವ್ರದ್ದು. ಇದೇನೈತಲ್ಲ 5 ಕಸ್ಟಮರ್ ಒಮ್ಮೆ. ಇನ್ನೂ ಏನದಲ್ಲ 3 ಬ್ಲೌಸ ಸ್ಟಿಚಿಂಗ್ ಮಾಡುವುದವ. ಅವನು ಕೂಡ ಸ್ಟಿಚಿಂಗ್ ಆದ ನಂತರ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಯಾಕಂತಂದ್ರೆ ಒಂದು ಪ್ಲೇನ್ ಬ್ಲೌಸ್ ಐತಿ ಮತ್ತು ಇನ್ನೊಂದು ಹಾಫ್ ಸ್ಲೀವ್ ಇಟ್ಟು ಪಫ್ ಸ್ಲೀವ್ ಮಾಡೋದೈತಿ. ಆಮೇಲೆ ಇನ್ನೊಂದು ಬೋಟ್ ನೆಕ್ ಇಟ್ಟ ಬ್ಲೌಸಾಗ ಸ್ಟಿಚಿಂಗ್ ಮಾಡೋದೈತಿ. ಅವೆಲ್ಲ ಕೂಡಿದ್ವಿ ಅಂತಂದ್ರೆ ಕರೆಕ್ಟಾಗಿ ಒಂದು 8 ಬ್ಲೌಸ್ ಅದಾವ. ಹಾಗೆ ಒಂದು 2 ಸಾರಿ ಪಿಕೋ ಪಾಲ್ ಮಾಡೋದವು. ಇದಾದ ನಂತರ ನಾ ಏನೈತಲ್ಲ ಸ್ಟಿಚಿಂಗ್ ಮಾಡ್ಲಾಕತ್ತೀನಿ ಅಂತಂದ್ರೆ ಒಬ್ಬರು ಕಸ್ಟಮರ ಕಂಟಿನ್ಯೂಸ್ ಆಗಿ ಅವರು ಕಂಪ್ಲೀಟ್ ಮಾಡಿಬಿಟ್ಟು ಬೇರೆಯವರ ಬ್ಲೌಸ್ನ ಸ್ಟಿಚಿಂಗ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಹೀಗಾಗಿ ಇವರು ಬ್ಲೌಸ್ ಏನದಲ್ಲ ಅವನು ಕೂಡ ಸ್ಟಿಚಿಂಗ್ ಕಂಪ್ಲೀಟ್ ಆದ ನಂತರ ನೆಕ್ಸ್ಟ್ ಏನೈತಲ್ಲ ಬೇರೆಯವ್ರ ಬ್ಲೌಸ್ನ ಸ್ಟಿಚಿಂಗ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀನಿ. ನೋಡಿದ್ರಲ್ಲ ಇವತ್ತು ಬ್ಲೌಸ್ ಡಿಸೈನ್ಸ್ ಅಂದರೆ ಸಿಂಪಲ್ಲಾಗಿ ಇಟ್ಟಿನಿ ಮತ್ತು ಯಾವ ರೀತಿಯಾಗಿ ಸ್ಟಿಚಿಂಗ್ ಮಾಡೀನಿ ಮತ್ತು ಫಿಟ್ಟಿಂಗ್ ಕೂಡ ತುಂಬ ಚೆನ್ನಾಗಿ ಬಂದ. ಯಾಕಂದ್ರೆ ಫಸ್ಟ್ ಇದೊಂದು ಬ್ಲೌಸನ್ನ ಫಸ್ಟ್ ಸ್ಟಿಚಿಂಗ್ ಮಾಡೀನಿ, ವೇರ್ ಮಾಡಿ ಕೂಡ ನೋಡಿದ್ರು ಕಸ್ಟಮರ. ಫಿಟ್ಟಿಂಗ್ ಕರೆಕ್ಟಾಗಿತ್ತು. ಜಸ್ಟ್ ಉಳಿದು ಏನು ಬ್ಲೌಸ್ ಅದಲ್ಲ ಅದೇ ರೀತಿಯಾಗಿ ಸ್ಟಿಚಿಂಗ್ ಮಾಡೀನಿ. ಹಾಗೆ ಇವತ್ತೇನೈತಲ್ಲ ಇಷ್ಟಂದರೆ ಇವತ್ತು ಯಾವುದೋ ಒಂದು ಸ್ಟಿಚಿಂಗ್ ವಿಡಿಯೋನ ಹಾಕಿಲ್ಲ. ನಾನು ಸ್ಟಿಚಿಂಗ್ ಮಾಡಿರ್ತಕ್ಕಂಥ ಒಂದು ಬ್ಲೌಸ್ಗಳನ್ನ ನಿಮ್ಮ ಜೊತೆ ಶೇರ್ ಮಾಡೀನಿ. ಇವು ಒಂದಿಷ್ಟು ಅಂದರೆ ಮಧ್ಯಾಹ್ನ ಟೈಮ್ದೊಳಗೆ ಒಂದಿಷ್ಟು 1 ಗಂಟೆನೋ 2 ಗಂಟೆನೋ ಟೈಮಿಂಗ್ ಒಳಗೆ ಸ್ಟಿಚಿಂಗ್ ಮಾಡೀನಿ. ಕಂಟಿನ್ಯೂ ಅಂತೂ ಸ್ಟಿಚಿಂಗ್ ಮಾಡ್ಲಿಕ್ಕಾಗಂಗಿಲ್ಲ. ಏನೋ ಒಂದು ಹಳ್ಳಿ ಒಳಗೆ ಇದ್ಕೊಂಡು ಹೆಣ್ಮಕ್ಳು ಮನೆ ಕೆಲಸ ಎಲ್ಲ ಕಂಪ್ಲೀಟ್ ಮಾಡಿಕೊಂಡು ಅದ್ರ ಜೊತೆಗೆ ಟೈಲರಿಂಗ್ ಜರ್ನಿ ಈ ರೀತಿಯಾಗಿ ನಡೆದೈತಿ. ಇದರಿಂದ ಏನೈತಲ್ಲ ಮಧ್ಯಾಹ್ನ ಟೈಮ್ದೊಳಗೆ ಸುಮ್ಮನೆ ಕೂತ್ಕೊಂಡು ಟೈಮ್ ವೇಸ್ಟ್ ಮಾಡೋದಕ್ಕಿಂತ ಈ ರೀತಿಯಾಗಿ ಒಂದಿಷ್ಟು ಟೈಮಿಂಗ್ ಕೊಟ್ವಿ ಅಂತಂದ್ರೆ ಇಷ್ಟೊಂದು ದಿನ ಟೈಲರಿಂಗ್ ಕಲ್ತಿದ್ದಕ್ಕೂ ಒಂದು ಪ್ರಯೋಜನ ಆಗ್ತಾಯಿದೆ ಅಂತ ಹೇಳ್ಬೋದು. ಯಾಕಂತಂದರೆ ಇವಾಗ ಜಸ್ಟ್ ಏನೈತಿಲ್ಲ ಒಂದು ಟೈಮ್ ಒಳಗೆ ಫ್ರೀ ಇದ್ದಾಗ ಕಟ್ಟಿಂಗ್ ಮಾಡಿಟ್ಟು ಸ್ಟಿಚಿಂಗ್ ಮಾಡಿದ್ವಿ ಅಂತಂದ್ರೆ ಇದರಿಂದ ಕೂಡ ನಮಗೆ ಎಷ್ಟೊಂದು ಹೆಲ್ಪ್ ಆಗ್ತೈತಿ. ಹೀಗಾಗಿ ಯಾರೆಲ್ಲ ಟೈಲರಿಂಗ್ನ ಸ್ಟಾರ್ಟ್ ಮಾಡ್ಬೇಕಂತಿದ್ದಿರಲ್ಲ ಖಂಡಿತವಾಗ್ಲೂ ಸ್ಟಾರ್ಟ್ ಮಾಡಿರಿ. ಒಂದಿಷ್ಟು ದಿನ ನೀವು ಪ್ರಯತ್ನ ಪಟ್ರಿ ಅಂತಂದ್ರೆ ಸಕ್ಸಸ್ ಟೈಲರ್ಸ್ ಆಗ್ಲಿಕ್ಕೆ ಸಾಧ್ಯ ಆಗ್ತೈತಿ. ಹೀಗಾಗಿ ನೀವು ಸತತ ಪ್ರಯತ್ನ ಪಡಬೇಕಂತ ನಾನು ಹೇಳ್ತೀನಿ. ಒಂದಿಷ್ಟು ಬ್ಲೌಸ್ಗಳನ್ನ ನಾನು ಸ್ಟಿಚಿಂಗ್ ಮಾಡಿರ್ತಕ್ಕಂಥ ಬ್ಲೌಸ್ಗಳನ್ನ ನಿಮ್ಮ ಜೊತೆ ಶೇರ್ ಮಾಡೀನಿ. ಈ ವಿಡಿಯೋ ಇಷ್ಟ ಆದರೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ. ಹಾಗೆ ಏನೈತಲ್ಲ ಟೈಲರಿಂಗ್ ಒಳಗೆ ಇವತ್ತೇನು ಬ್ಲೌಸಸ್ಗಳು ಬಂದಿರ್ತಾವಲ್ಲ ಆದಷ್ಟು ನಾವು ಬಂದಿರತಕ್ಕಂಥ ಬ್ಲೌಸ್ಗಳನ್ನ ಒಂದು ಅವ್ರು ಹೇಳಿರ್ತಕ್ಕಂಥ ಟೈಮಿಂಗ್ಗೆ ಕಸ್ಟಮರ್ ಹೇಳಿರ್ತಕ್ಕಂಥ ಟೈಮಿಂಗ್ಗೆ ನಾವು ಸ್ಟಿಚಿಂಗ್ ಮಾಡಿ ಕೊಡ್ಲಿಕ್ಕೆ ಟ್ರೈ ಮಾಡಬೇಕು. ಯಾಕಂತಂದರೆ ಯಾವುದಾದ್ರೂ ಫಂಕ್ಷನ್ಗೆ ಮತ್ತು ಯಾವುದಾದ್ರೂ ಒಂದು ಕಾರ್ಯಕ್ರಮಕ್ಕೆ ಬೇಕಾಗಿರ್ತಾವೆ ನಾವು ಬ್ಲೌಸ್ಗಳನ್ನ ಆ ಟೈಮಿಗೆ ಕೊಟ್ವಿ ಅಂತಂದ್ರೆ ಕಸ್ಟಮರ್ ಕೂಡ ಜಾಸ್ತಿ ಆಗ್ತಾರೆ. ಹೀಗಾಗಿ ನಮ್ಗೆ ಹೊಲಿತಾ ಏನೈತಲ್ಲ ನಾವು ಯಾವ ರೀತಿಯಾಗಿ ಬ್ಲೌಸ್ಗಳನ್ನ ಕಟಿಂಗ್ ಮಾಡಬೇಕು ಸ್ಟಿಚಿಂಗ್ ಮಾಡಬೇಕು ಅನ್ನೋದು ಐಡಿಯಾ ಕೂಡ ನಮಗೂ ಬರ್ತೈತಿ. ಸ್ಟಾರ್ಟಿಂಗ್ ಒಳಗೆ ನಾನು ಎಲ್ಲಿ ಕಲೀಲಕ್ಕೆ ಹೋಗಿಲ್ಲ ಅಂತ ಪ್ರತಿಯೊಂದು ವಿಡಿಯೋ ಒಳಗೆ ಹೇಳೀನಿ. ಹೀಗಾಗಿ ಸ್ಟಾರ್ಟಿಂಗ್ ಒಳಗೆ ನಾನು ನಾರ್ಮಲ್ ಬ್ಲೌಸ್ದಿಂದ ಹಿಡಿದು ಇವಾಗ ಎಲ್ಲ ನಾರ್ಮಲ್ ಬ್ಲೌಸ್ ಆಗಿರ್ಬೋದು, ಕಟೋರಿ ಬ್ಲೌಸ್ ಆಗಿರ್ಬೋದು, ಯಾವುದೇ ಒಂದು ಬೋಟಿಕ್ ಸ್ಟೈಲ್ ಇರ್ತಕ್ಕಂಥ ಬ್ಲೌಸ್ ಡಿಸೈನ್ಸ್ ಆಗಿರ್ಬೋದು, ಯಾವುದೇ ಮೆಜರ್ಮೆಂಟ್ ಇರ್ತಕ್ಕಂಥ ಬ್ಲೌಸ್ ಕೊಟ್ಟರು ಕೂಡ ಇವಾಗ ಸ್ಟಿಚಿಂಗ್ ಮಾಡ್ತಾ ಇದ್ದೀನಿ. ಯಾಕಂತಂದರೆ ಇದಿಷ್ಟೊಂದು ದಿನ ನಾನು ಪಟ್ಟಿರ್ತಕ್ಕಂತಹ ಒಂದು ಕಷ್ಟಕ್ಕೆ ಇದೊಂದು ಪ್ರತಿಫಲ ಅಂತ ಹೇಳ್ಬೋದು. ಯಾಕಂತಂದ್ರೆ ಮೊದಲಿಗೆ ಟೈಲರ್ಸ್ ಆಗಿರೋದ್ರಿಂದ ಸ್ಟಾರ್ಟಿಂಗ್ ಒಳಗೆ ಎಲ್ಲ ಟೈಲರ್ಸ್ಗೂ ಒಂದು ಏನಾಗಿರ್ತೈತಿ ಅಂತಂದರೆ ಏನಾದರೂ ಬ್ಲೌಸ್ ಒಳಗೆ ಮಿಸ್ಟೇಕ್ ಆಗಿಬಿಡ್ತೈತೇನೋ ಇಲ್ಲಾದರೂ ಕೆಟ್ಟೋಗ್ತೈತೇನೋ ಅಂಥೇಳಿ ಒಂದು ಹೆದರಿಕೆ ಅನ್ನೋದು ಎಲ್ಲರಿಗೂ ಇದ್ದೇ ಇರ್ತೈತಿ. ಹೀಗಾಗಿ ಈಗ ಯಾವುದೇ ಒಂದು ಬ್ಲೌಸ್ ಮೆಜರ್ಮೆಂಟ್ ಇರ್ತಕ್ಕಂಥ ಬ್ಲೌಸ್ ಕೊಟ್ಟರು ಕೂಡ ಇವಾಗೇನು ಟೆನ್ಷನ್ ಇರಲಾರ್ದ ನನಗೆ ಕಾನ್ಫಿಡೆಂಟ್ ಅನ್ನೋದೈತಿ ನಾನು ಚೆನ್ನಾಗಿ ಹೊಲಿತೀನಿ ಅಂಥೇಳಿ. ಹೀಗಾಗಿ ಇವಾಗೇನೈತಲ್ಲ ಯಾವುದೇ ಒಂದು ಮೆಜರ್ಮೆಂಟ್ ಬ್ಲೌಸ್ ಕೊಟ್ಟರು ಕೂಡ ನಾನು ಚೆನ್ನಾಗಿ ಆ ಬ್ಲೌಸ್ ಕಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡಿಕೊಡ್ತೀನಿ. ಹೀಗಾಗಿ ಟೈಲರಿಂಗ್ ಯಾರು ಸ್ಟಾರ್ಟ್ ಮಾಡ್ಬೇಕನ್ನತ್ತಿರಲ್ಲ ಖಂಡಿತವಾಗ್ಲೂ ಸ್ಟಾರ್ಟ್ ಮಾಡಿರಿ. ನೀವು ಹೊಲಿತಾ ಏನೈತಲ್ಲ ಯಾವ ರೀತಿಯಾಗಿ ಸ್ಟಿಚಿಂಗ್ ಮಾಡಬೇಕು ಅನ್ನೋದು ನಿಮ್ಗೆ ಐಡಿಯಾ ಗೊತ್ತಾಗತೈತಿ. ಸೊ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಹಾಗೆ ಯಾರೆಲ್ಲ ನೋಡ್ಲತ್ರ ಎಲ್ಲರೂ ಕೂಡ ಪ್ರತಿಯೊಂದು ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ವಿಡಿಯೋನ ನೋಡಿ. ಹಾಗೆ ಇಷ್ಟ ಆದ್ರೆ ಒಂದು ಲೈಕ್ ಕೊಡ್ರಿ, ಆದಷ್ಟು ಜನಕ್ಕೆ ಶೇರ್ ಮಾಡಿರಿ. ಮತ್ತು ನಿಮ್ಗೆ
ಇಷ್ಟ ಆದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ. ಬರ್ತಕ್ಕಂಥ ವಿಡಿಯೋಗಳನ್ನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡ್ತೀರಾ ಅಂತ ಹೇಳಿ ಅಂದ್ಕೊಂಡು ಇವತ್ತಿನ ವಿಡಿಯೋನ ಇಲ್ಲಿಗೆ ಏನು ಮಾಡ್ಲತ್ತಾನೆ. ನೆಕ್ಸ್ಟ್ ಒಂದು ಒಳ್ಳೆ ವಿಡಿಯೋ ಮುಖಾಂತರ ಭೇಟಿ ಆಗ್ತೀನಿ. ಯಾರೆಲ್ಲ ನೋಡ್ಲತ್ತರ ಎಲ್ಲರೂ ಕೂಡ ಧನ್ಯವಾದ.